ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಹಿರೇಹಳ್ಳಿ ಗ್ರಾಮದ ಚುನಾಯಿತ ಸದಸ್ಯರಾದ ಮತ್ತು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ದೇವದಾಸ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು. ಮೊದಲನೇದಾಗಿ ನಾವು ಸ್ವಾಮಿ ವಿವೇಕಾನಂದರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮ್ಮ ಹೆಸರು ದೇವದಾಸು, ನಮ್ಮ ತಂದೆ ಸುಬ್ಬಣ್ಣ, ನಾವು ಹಿರೇಹಳ್ಳಿ ವಾಸ, ಭೀಮಟಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು. ಸರ್, ತಮ್ಮ ಒಂದು ಗ್ರಾಮಕ್ಕೆ ಹಿರೇಹಳ್ಳಿ ಅಂತ ಹೆಸರು ಏನಕ್ಕೆ ಬಂತು? ಜೊತೆಗೆ ಆ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಿರುವಂತಹ ಜನಸಂಖ್ಯೆ ಮತ್ತು ಅದರ ಒಂದು ಅಂಕಿ ಅಂಶದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಹಿರೇಹಳ್ಳಿ ಅಂತ ಯಾಕೆ ಹೆಸರು ಬಂತು ಅಂತ ಗೊತ್ತಿಲ್ಲ. ಹಿಂದಿನವರು ನಾವು ಅದನ್ನ ಪರಿಚಯ ಮಾಡ್ಕೊಂಡಿಲ್ಲ. ಆವಾಗ ಪೂರ್ವಜರು ಕಟ್ಟದಂತ ಹೆಸರು ಅದು. ಬಟ್ ಅಲ್ಲಿನ ಜನಸಂಖ್ಯೆ 1450. ಇದು ಈಗಿರುವ ಜನಸಂಖ್ಯೆ. ಅದರಲ್ಲಿ 800 ಗಂಡು, 600 ಚಿಲ್ಲರೆ ಹೆಣ್ಣು ಬರುತ್ತೆ. ಹೀಗಾಗಿ ಜನಸಂಖ್ಯೆ ಅಂಶ ಮತ್ತೆ ಇತಿಹಾಸ ಗೊತ್ತಿಲ್ಲ. 4 ತಲೆಮಾರು ಆಗಿದೆ ಈಗ. 400, 450, 500 ವರ್ಷಗಳ ಒಳಪಟ್ಟು ನಮ್ದು ಹೊಸದು 500 ವರ್ಷದ ಒಳಗಡೆ. ಸರ್, ತಮ್ಮ ಒಂದು ಗ್ರಾಮದ ಸುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ಜೊತೆಗೆ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅದರ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ನಮ್ಮ ಸುತ್ತಮುತ್ತಲಿನ ಗ್ರಾಮದ ನೈಸರ್ಗಿಕ ಮತ್ತು ಭೌಗೋಳಿಕ ಚೆನ್ನಾಗೇ ಇದೆ, ಏನ್ ತೊಂದರೆ ಏನಿಲ್ಲ. ನೈಸರ್ಗಿಕ ತುಂಬಾನೇ ಚೆನ್ನಾಗಿದೆ. ನೈಸರ್ಗಿಕದ ಬಗ್ಗೆ ಯಾರು ಮಾತಾಡಂಗೆ ಇಲ್ಲ. ಯಾಕಂದ್ರೆ ನಮ್ದು ಕಾಡಂಚಿನ ಪ್ರದೇಶ ಆದ್ರಿಂದ ನೈಸರ್ಗಿಕವಾಗಿ ನಮ್ಗೆ ಏನು ಇದು ಮಾಮೂಲಿ ಗಾಳಿ, ಬೆಳಕು, ಈ ತರ ಇದು ಚೆನ್ನಾಗಿದೆ. ಸರ್, ಪ್ರಸ್ತುತ ಗ್ರಾಮದ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ? ನಮ್ಮಲ್ಲಿ ಮೂಲಭೂತ ಸೌಕರ್ಯ ಮೊದಲನೇದಾಗಿ ನಮ್ಮ ಜನಕ್ಕೆ ನೀರು, ಬೆಳಕು ಮತ್ತೆ ಸ್ವಚ್ಛತೆ, ಇವು 3 ಮನುಷ್ಯನ ಆರೋಗ್ಯದ ಒಂದು ಬಿಂದು. ಇದು 3 ಚೆನ್ನಾಗಿದೆ ನಮ್ಮಲ್ಲಿ. ಇತ್ತೀಚಿನ ದಿನಗಳಲ್ಲಿ ಮೊದಲೇ ಸ್ವಲ್ಪ ಹಿಂದೆ ಹೋದ್ರೆ ಒಂದು 30-40 ವರ್ಷಕ್ಕೂ ಹಿಂದೆ ಹೋದ್ರೆ ನೀರಿಗೆ ತುಂಬಾ ಪರದಾಟ ಇತ್ತು. ಬೀದಿಲಿ ಬೆಳಕಿರ್ಲಿಲ್ಲ. ಅವಾಗ ಜೀವನನೇ ಬೇರೆ, ಆದ್ರೆ ಈಗಿನ ಒಂದು ಜೀವನನೇ ಬೇರೆ. ಇವತ್ತು ನೀರು ಕೈಗೆ ಎಟಕಿಸುವಷ್ಟು ನೀರು ಸಿಗ್ತಾ ಇದೆ. ಕಾಲ್ ಮುಂದಕ್ಕೆ, ಮನೆ ಮುಂದಕ್ಕೆ ನೀರು ಬರ್ತಾ ಇದೆ. ಅವತ್ತು 1 or 2 ಕಿಲೋಮೀಟರ್ ನೀರ್ಗೆ ಹೋಯ್ತಿದ್ರು. ಯಾವುದೇ ಕೆಲಸ ಬಿಟ್ಬಿಟ್ಟು ಜನ 1 or 2 ಕಿಲೋಮೀಟರ್ ಬೆಳಿಗ್ಗೆ ಸಾಯಂಕಾಲ ಅವ್ರ ಕೆಲಸನ ಬಿಟ್ಟು ಕೆಲಸದಿಂದ ಬಂದು ಮತ್ತೆ ಕೆಲ್ಸಕ್ಕೆ ಹೋಗಕ್ ಮುನ್ನ 2 ಕಿಲೋಮೀಟರ್ ಹೋಯ್ತಿದ್ರು ನೀರ್ ತರಕ್ಕೆ. ಇದು 30-25 ವರ್ಷದ ಮಾತು. ಇವಾಗೆಲ್ಲ ಚೆನ್ನಾಗಿದೆ. ಇವಾಗೆಲ್ಲ ಕಾಲ್ ಮುಂದಕ್ಕೆ ನೀರ್ ಬರ್ತಾ ಇದೆ, ಮನೆಗೆ ಸಾಕಾಗಷ್ಟು ನೀರ್ ಬರ್ತಾ ಇದೆ. ಆಮೇಲೆ ಬೀದಿ ತುಂಬಾ ಬೆಳಕಿದೆ. ಮತ್ತೆ ಬೀದಿ ಎಲ್ಲ ಸ್ವಲ್ಪ ಸ್ವಚ್ಛತೆಯಿಂದ ಕೂಡಿದೆ. ತುಂಬಾ ಡ್ರೈನೇಜ್ ಆಗಿದೆ, CC ರೋಡ್ ಆಗಿದೆ. ಸರ್ಕಾರದ ಸವಲತ್ತು ಚೆನ್ನಾಗಿದೆ ನಮ್ಮಲ್ಲಿ. ಟ್ಯಾಂಕ್ ವ್ಯವಸ್ಥೆ ಇದೆ, ಸ್ಕೂಲ್ ವ್ಯವಸ್ಥೆ ಇದೆ. ಸ್ಕೂಲ್ದು ಏನಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಇತ್ತೀಚಿನ ದಿನಗಳಲ್ಲಿ ಹೈಫೈ ಎಜುಕೇಶನ್ ಅಂತ ಹೇಳಿ ಎಲ್ಲ
ಈಗ ಕಾನ್ವೆಂಟ್ಗಳು, ಸರ್ಕಾರಿ ಶಾಲೆನ ಮರೆತು ಕಾನ್ವೆಂಟ್ ಕಡೆ ಜನ ಅದರಲ್ಲೂ ಈಗ ಏನಾಗಿದೆ ಅಂದ್ರೆ ಒನ್ ಆರ್ ಟೂ ಮಕ್ಕಳು, ಆ ಮಕ್ಕಳನ್ನ ನಾವು ತುಂಬಾ ಎಜುಕೇಶನ್ ಅಲ್ಲಿ ಆಗ್ಲಿ ಅವ್ರನ್ನ ನಡವಳಿಕೆ ಆಗ್ಲಿ ನಾವು ಇದಾಗ ತಕೋಬೇಕು ಅಂತ ಹೇಳಿ ಅವ್ರೇನ್ ಮಾಡವ್ರೆ, ಈಗ ಸ್ಟ್ಯಾಂಡರ್ಡ್ ಎಜುಕೇಶನ್ ಅಂತ ಕೊಡಿಸ್ತಾವ್ರೆ. ಮೂಲಭೂತ ಸೌಕರ್ಯದ ಅದೇ ರಸ್ತೆಗಳೇ ಆಗ್ಲಿ, ರಸ್ತೆಗಳದ್ದು ಏನು ತೊಂದರೆ ಏನಿಲ್ಲ ನಮ್ಗೆ. ಮೂಲಭೂತ ಸೌಕರ್ಯ, ನೀರ್ದೇನು ತೊಂದರೆ ಏನಿಲ್ಲ, ಬೆಳಕದೇನು ತೊಂದರೆ ಏನಿಲ್ಲ. ಇನ್ನೇನಂದ್ರೆ ನಮ್ಮಲ್ಲಿ ಸ್ವಲ್ಪ ಜಾಗದ ಕೊರತೆ ಇದೆ. ಅಂದ್ರೆ ಈಗ ನಾವು ತುಂಬಾ ರೈತರು, ನಮ್ಮ ಈಗ ಇಡೀ ಊರೇ ರೈತರಾದ್ರಿಂದ ಅವ್ರಿಗೆ ತಿಪ್ಪೆಗುಂಡಿ ಜಾಗ ಬೇಕು, ಒಂದು ಕೊಟ್ಟಿಗೆ ಕಟ್ಕೊಳಕ್ಕೆ ಜಾಗ ಬೇಕು. ಅದಾದ ಆಲ್ಟರ್ನೇಟಿವ್ ಕೆಲವು ಜಾಗಗಳು ನಮ್ಗೆ ತಿಪ್ಪೆಗುಂಡಿಗೆ ಆದ್ಯತೆ ಅದೇ ಆದಂತ ಜಾಗ ಇಲ್ಲ ಊರಲ್ಲಿ, ಗ್ರಾಮದಲ್ಲಿ. ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಈಗ ಕಸ ವಿಲೇವಾರಿ ನೈರ್ಮಲ್ಯ ರೀತಿಲಿ ಏನ್ ತೊಂದರೆ ಏನಿಲ್ಲ ನಮ್ಮಲ್ಲಿ. ಯಾವ ನೈರ್ಮಲ್ಯದ ಬಗ್ಗೆ ಏನು ಕೊಳಕು ರೀತಿ ಆ ರೀತಿ ಅಲ್ಲಿ ಇಡೋದು ಇಲ್ಲಿ ಇಡೋದು ಆ ತರ ನಮ್ಮ ಗ್ರಾಮದಲ್ಲಿ ಇಲ್ಲ. ಬೇರೆ ಗ್ರಾಮದಲ್ಲಿ ಆಯ್ತೆ ತಗೊಬಂದು ಕಸನ ಡ್ರೈನೇಜ್ಗೆ ಹಾಕೋದು ಆ ತರ ಎಲ್ಲ ಮಾಡ್ತಾರೆ. ಬಟ್ ನಮ್ ಗ್ರಾಮದಲ್ಲಿ ಆ ತರ ವ್ಯವಸ್ಥೆ ಇಲ್ಲ. ನಮ್ ಗ್ರಾಮ ತುಂಬಾ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಕಸ ವಿಲೇವಾರಿಯಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿ ಘಟಕ ಇಲ್ಲ. ಅದಕ್ಕೆ ಆದಂತ ಒಂದು ಸೂಕ್ತ ಜಾಗ ಪರಿಹಾರ ಮಾಡಿ ನಾವು ಇದುವರೆಗೆ 2 ವರ್ಷದಿಂದ ಕೆರೆ ಹತ್ರ, ಭೀಮಟಗೆರೆ ಕೆರೆ ಹತ್ರ ಕಸ ವಿಲೇವಾರಿ ಘಟಕ ಮಾಡ್ಬೇಕು ಅಂತ ಪೂಜೆನೂ ಮಾಡಿದ್ವಿ, ಗುದ್ಲಿ ಪೂಜೆನೂ ಮಾಡಿದ್ವಿ. ಆದ್ರೆ ಭೀಮಟಗೆರೆ ಗ್ರಾಮದವರು ಕೆರೆ ಹತ್ರ ಮಾಡಬಾರ್ದು ನೀವು, ಅದರೊಂದು ಕಸ ಕೆರೆಗೆ ಹೋಗಿ ಸೇರುತ್ತೆ ಅಂತ ಅವರ ಒಂದು ಇದ್ರಲ್ಲಿ ಅದನ್ನ ತಡೆಗಟ್ಟಿ ನಿಲ್ಲಿಸ್ತಾರೆ. ಅದರ ಬಗ್ಗೆ ಸರ್ಕಾರ ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಬೇಕಾದಷ್ಟು ಲೆಟರ್ ಹಾಕಿದ್ವಿ, ಕಸ ವಿಲೇವಾರಿ ಘಟಕ ಬೇಕು ನಮ್ಮ ಗ್ರಾಮ ಪಂಚಾಯತಿಗೆ ಭೀಮಟಗೆರೆಗೆ ಅಂತ. ಈಗ ಅದ್ರ ಬಗ್ಗೆ ಸರ್ಕಾರ ಯಾವುದೇ ಇನ್ನು ಅಂಕಿಅಂಶ ತಕೊಂಡಿಲ್ಲ. ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವಂತಹ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಅದರ ಒಂದು ಅಂಶಗಳನ್ನ ನಮ್ಮ ಜೊತೆ ಹಂಚ್ಕೊಡೋದಾದ್ರೆ? ಶಿಕ್ಷಣದ ಬಗ್ಗೆ ಶಿಕ್ಷಣದ ವ್ಯವಸ್ಥೆ ಆಗಿದೆ. ಈಗ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನೇ ಕಳಿಸ್ತಾ ಇಲ್ಲ. ಈಗ ಕೇವಲ ನಮ್ಮ ಸ್ಕೂಲಲ್ಲಿ 4 ಮಕ್ಕಳಿದ್ದಾರೆ, 1 to 4th ಇದೆ, ಒಬ್ರು ಟೀಚರ್ ಇದ್ದಾರೆ, ಆದ್ರೆ 4 ಮಕ್ಕಳಿದ್ದಾರೆ, ಕೇವಲ 4 ಮಕ್ಕಳು. ನಮ್ಗೆ ಇನ್ನು ಆರೋಗ್ಯ ಕೇಂದ್ರಕ್ಕೆ ಬರ್ಬೇಕು ಅಂದ್ರೆ ನಮ್ಗೆ ಭೀಮಟಗೆರೆಗೆ ಬರ್ಬೇಕು, ಭೀಮಟಗೆರೆ PSC. ಇನ್ನು ಸಾರಿಗೆ ವ್ಯವಸ್ಥೆ ಇದೆ, ಏನ್ ತೊಂದರೆ ಏನಿಲ್ಲ. ದಿನಕ್ಕೆ 4 ರಿಂದ 5 ಟ್ರಿಪ್ ಬಸ್ ಬರುತ್ತೆ. ಅದರೊಳಗೆ ಈಗ ಏನಾಗಿದೆ, ಮಟಗೇರಿ ನಮ್ಗೆ ಹತ್ರ ಇದೆ, 1 ಕಿಲೋಮೀಟರ್ ಅಷ್ಟೇ. ಅದರಿಂದ ಬಂದು ಜನ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಏನು ತೊಂದರೆ ಇಲ್ಲ. ಹಿಂದೆ ಈಗ ಶಿಕ್ಷಣದ ವ್ಯವಸ್ಥೆ ಹಿಂದೆ ಹೋದ್ರೆ ಈಗ ನಮ್ಮ ಅಲ್ಲಿ ಕೂಲಿ ಮಠ ಅಂತ ಮಾಡಿದ್ರು ಹಿರೇಹಳ್ಳಿಲಿ. ಆವಾಗ ಒಂದು 30-40 ಮಕ್ಕಳು ಒಂದೇ ಊರಲ್ಲಿ ಓದ್ತಿದ್ರು. ಇನ್ನು ಬೇರೆ ಕಡೆ ಈಗ ಪಬ್ಲಿಕ್ ಸ್ಕೂಲೇ ಆಗ್ಲಿ ಅಥವಾ ಸ್ವಂತ ಕಾನ್ವೆಂಟ್ಗಳೇ ಆಗ್ಲಿ ಯಾವ ಇರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ರು, ಮಕ್ಕಳು ಒಂದೇ ಊರ್ಲಿ ಪಾಠ ಕಲಿತಿದ್ರು. ಇವಾಗ ಏನಾಗಿತ್ತು, ಮಕ್ಕಳು ಈಗ ಪಬ್ಲಿಕ್ ಶಾಲೆ ಅಂತ ಮಾಡಿ ಮಡಿಕೇರಿಯಲ್ಲಿ ಈಗ ಪಬ್ಲಿಕ್ ಶಾಲೆಯಲ್ಲಿ ನೋಡಿದ್ರೆ ಟೀಚರ್ ಇಲ್ಲ, ನಮ್ಮಲ್ಲಿ ಟೀಚರ್ ಇದ್ದಾರೆ, ಮಕ್ಕಳಿಲ್ಲ. ಈ ತರದ ವ್ಯವಸ್ಥೆ ಸರ್ಕಾರನೇ ಮಾಡಿರೋದು. ಅದನ್ನ ಈಗ ಪುನಃ ಮತ್ತೆ ಈಗ ಸರ್ಕಾರ ಏನ್ ಮಾಡ್ಬಿಡುತ್ತೆ, ಪಬ್ಲಿಕ್ ಸ್ಕೂಲ್ನೇ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಪಕ್ಕ ಶಾಲೆಗಳನ್ನ ಮರ್ಜ್ ಮಾಡಿ ಅಂತ ಇದು ಬೇರೆ ಮಾಡಿದೆ. ಮರ್ಜ್ ಮಾಡಿ ಅಂದ್ರೆ ಏನ ಅರ್ಥ ಅಲ್ಲ, ನಿಮ್ಮ ಹಳ್ಳಿ ಶಾಲೆನ ಮುಚ್ಚಿ ನಮ್ಮ ಪಬ್ಲಿಕ್ ಶಾಲೆಗೆ ಬನ್ನಿ ಎಲ್ಲ ಸಿಟಿಗೆ ಅಂತ ಅವ್ರು ಮಾಡ್ತಾರೆ. ಆದ್ರೆ ನೋಡ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದು ಅವ್ರವ್ರಿಗೆ ಬಿಟ್ಟಿತ್ತು. ಪ್ರಸ್ತುತ ಗ್ರಾಮದ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ? ಸರ್, ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ 50-50 ಇದೆ. ಸಾಕ್ಷರತೆ ಪ್ರಮಾಣ 50-50 ಇದೆ. ಯಾಕಂದ್ರೆ ತುಂಬಾನೇ ಎಜುಕೇಟೆಡ್ ಇಲ್ಲ, ಎಜುಕೇಟೆಡ್ ಇಲ್ಲದವರು ಇಲ್ಲ, ಆತರ ಇದೆ. ಅಂದ್ರೆ ನಮ್ಮಲ್ಲಿ ಗೌರ್ಮೆಂಟ್ ಟೀಚರ್ಗಳು, ಗೌರ್ಮೆಂಟ್ ಅಫಿಸಿಯಲ್ ಕಡಿಮೆ, ಎಲ್ಲ ರೈತರಾದ್ರೂ ಬುದ್ಧಿವಂತರಿದ್ದಾರೆ. ನಮ್ಮಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗಿರೋರು 1-2-3 ಜನ, ಅಲ್ಪ ಸ್ವಲ್ಪ ಬೆರಳಿ ಎಣಿಕೆ ಅಷ್ಟು. ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ, ಜನರಿಗೆ ಅದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, JJM ನಮ್ಮಲ್ಲಿ ಅರ್ಗರ್ ಆಗಿ ಫೈನಲ್ ಆಗಿದೆ, ಆಯ್ತು. ಮತ್ತೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈಗ ಜನ ಈಗ ನೀರನ್ನ JJM ನವರು
ಅವರು ಒಂದು ಲಿಮಿಟ್ ಆಗಿ ಪ್ರತಿ ಮನೆಗೂ ನೀರು ಕೊಡ್ಬೇಕು ಅಂತ ಅವರು ಒಂದು ಮೀಟರ್ ನ ಅಳವಡಿಸಿ ಆ ಮೀಟರ್ ನಿಂದ ಇವತ್ತಿಲ್ಲರೂ ಇನ್ನು 5 ವರ್ಷ ಕಳೀಲಿ ಅದರಿಂದ ಜನರು ಆಯಾ ಗ್ರಾಮದಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಆಯಾ ಗ್ರಾಮನೇ ಅದನ್ನ ನಿರ್ವಹಣೆ ಮಾಡ್ಕೋಗೋ ರೀತಿಲಿ ಅದು ಸರ್ಕಾರ ಒಂದು ಇದಾಕೊಂಡಿದೆ. ಅದನ್ನ ಈಗೇನಾಗಿದೆ ಅಂತಂದ್ರೆ ಈಗ ನಮ್ ಜನ ಈಗ ಅಲ್ಲಿ ಬರ ನೀರು ಕಡಿಮೆ, ನಮ್ಗೆ ಆ ಪೋರ್ಸ್ ಕಡಿಮೆ, ಈಗ ನಮ್ಗೆ ಬೇಗ ತುಂಬಬೇಕು ಅನ್ನೋ ರೀತಿಲಿ ಏನ್ ಮಾಡ್ಬಿಟ್ಟವ್ರೆ, ಈಗ JGM ನಲ್ಲಿಗಳೆಲ್ಲ ಕಿತ್ತು ತಾವೇ ಸ್ವತಃ ಪೈಪ್ ಹಾಕೊಂಡು ಬಿಟ್ಕೊಂಡು ಈಗ ನೀರನ್ನ ಫಾಸ್ಟ್ ಆಗಿ ಅವರು ಮನೆಯಲ್ಲಿ ತಕ್ಕಬೇಕು. ಮುಂದಿನವ್ರಿಗೆ ಹೋಗುತ್ತಾ ಬಿಡ್ತಾ ಗೊತ್ತಿಲ್ಲ, ಅಂದ್ರೆ ನಾನು ಈಗ ನೀರನ್ನ ಬೇಗ ತುಂಬಿ ಸ್ಟಾಕ್ ಮಾಡ್ಕೊಬಿಡ್ಬೇಕು. ಆ ರೀತಿ ವ್ಯವಸ್ಥೆ ಪ್ರತಿ JGM ಆಗಿರೋ ಪ್ರತಿ ಒಂದು ಗ್ರಾಮದಲ್ಲೂ ಆಗಿದೆ. ಅಂದ್ರೆ ನೀರು ಬರ್ತಾ ಇರೋಂತ ಫೋರ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ಹಾಕಿರುವಂತ ನಲ್ಲಿಗಳನ್ನ ಕಿತ್ತು ಮೀಟರ್ಗಳನ್ನ ಕಿತ್ತು ಅವರೇ ಸ್ವತಃ ಪೈಪ್ ನಲ್ಲಿ ಡೈರೆಕ್ಟ್ ಆಗಿ ನೀರು ಮೀಟರ್ ಇಂದ ಬರೋದಾದ್ರೆ ಚಿಕ್ಕದಾಗಿ ಬರುತ್ತೆ. ಹೌದು, ನಾವೇ ಈಗ ಮಾಮೂಲಿ ಪೈಪ್ ಹಾಕೊಂಡ್ರೆ ಡೈರೆಕ್ಟ್ ಬರುತ್ತೆ. ಆಮೇಲೆ ಎಲ್ಲಿ ಮೀಟರ್ ಓಡಿ ನಮ್ಮಲ್ಲಿ ಎಲ್ಲಿ ಹಣ ಸಂದಾಯ ಮಾಡ್ಕೊಡ್ತಾರ ಅನ್ನೋದೊಂದು ಇಟ್ಕೊಂಡು ಈಗ ಮಾಡ್ತಾ ಇದಾರೆ. ಈಗ ಸರ್ಕಾರದಿಂದ ಏನಾದ್ರು ನಮ್ಗೇನಾದ್ರು ಕಡಿವಾಣ ಪಂಚಾಯತಿ ವ್ಯಾಪ್ತಿಲಿ ನೀವು ಇಂಥವ್ರಿಗೆ ಇಂತಿಷ್ಟು ನೀವು ಪೆನಾಲ್ಟಿ ಹಾಕ್ಬೇಕು ಅಂತ ಬಂದಾಗ ಅದನ್ನ ನಾವು ಬೇಕಾದ್ರೆ ಅವ್ರಿಗೆ ಆ ನೋಟಿಸ್ ಮುಖಾಂತರ ನಾವು ಹೋಗಿ ಜನಗಳಿಗೆ ತಿಳುವಳಿಕೆ ಹೇಳಿ ಮಾಡ್ತೀವಿ. ಮತ್ತೆ ದನ ಕುಡಿಯೋ ನೀರು ಅಷ್ಟೇ, ದನಗಳ ಕುಡಿಯೋ ನೀರು ಚೆನ್ನಾಗೈತೆ. ಊರ್ಲಿ ತೊಟ್ಟಿ ದನ ಕುಡಿಯುವ ನೀರಿನ ತೊಟ್ಟಿ ವ್ಯವಸ್ಥೆ ಐತೆ. ಸರ್, ನರೇಗಾ ಚಟುವಟಿಕೆಗಳ ಬಗ್ಗೆ ತಿಳಿಸೋದಾದ್ರೆ ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಸಹಕಾರಿಯಾಗ್ತಾ ಇದೆ ಅನ್ನೋದು ತುಂಬಾನೇ 99% ನರೇಗಾ ಚಟುವಟಿಕೆಯಿಂದನೇ ನಾವು ಗ್ರಾಮಾಭಿವೃದ್ಧಿ ಮಾಡಿರೋದು. ಇದ್ರಲ್ಲಿ ಮಾತ್ರ ನಾವು ನಂಬರ್ 1. ಇಡೀ ಡ್ರೈನೇಜ್ ಆಗಿರೋದೇ ನರೇಗಾ ಚಟುವಟಿಕೆಯಲ್ಲಿ. ನಮ್ಮೂರ್ನ ಡ್ರೈನೇಜ್ ಆಗ್ಲಿ, ಸಿಸಿ ರಸ್ತೆನೆ ಸಿಸಿ ಡ್ರೈನ್ ಅಂತ ಹೇಳ್ತಾರಲ್ಲ, ಸಿಸಿ ಡ್ರೈನ್ ಆಗಿ ಇವತ್ತು ನರೇಗಾ ಚಟುವಟಿಕೆಯಲ್ಲಿ ನಾವು ತುಂಬಾನೇ ಇಂಪ್ರೂವ್ ಮಾಡಿರೋದು ಊರ್ನ ನರೇಗಾ ಚಟುವಟಿಕೆ. ಯಾವ ರಸ್ತೆ ಅಭಿವೃದ್ಧಿ, ಕೆರೆ ಅಭಿವೃದ್ಧಿ, ಡ್ರೈನೇಜ್ ಅಭಿವೃದ್ಧಿ ಅಂತೆಲ್ಲ ಮಾಡಿರೋದು. ಇದುವರೆಗೂ ನಮಗೆ ನರೇಗಾ ಅಭಿವೃದ್ಧಿಯಲ್ಲಿ ಹೆಚ್ಚು ಕಡಿಮೆ ಅಂದ್ರು ಕನಿಷ್ಠ ಅಂದ್ರು 60 ರಿಂದ 70 ಲಕ್ಷ ರೂಪಾಯಿ ಕೆಲಸ ಮಾಡಿದ್ವಿ. ನರೇಗಾ ಚಟುವಟಿಕೆ ಬಂದ್ಮೇಲೆ ನಮ್ಮ ಗ್ರಾಮ ಪಂಚಾಯತಿಲಿ ಈಗ ನರೇಗಾ ಚಟುವಟಿಕೆ ಮಾಡಿ ನಮ್ಮ ಗ್ರಾಮಕ್ಕೆ ಕಡಿಮೆ ಅಂದ್ರು 6 ರಿಂದ 7 ವರ್ಷ ಆಯ್ತು, 7-8 ವರ್ಷ ಆಯ್ತು. 8 ವರ್ಷದ ಮುಂಚೆಗೆ ಯಾವ ಕೆಲಸನೂ ನರೇಗಾದಲ್ಲಿ ಮಾಡಿ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಿರ್ಲಿಲ್ಲ. 8 ವರ್ಷದ ಕಳೆದ ಮೇಲೆ 8 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ನರೇಗಾ ಚಟುವಟಿಕೆಯಲ್ಲಿ ತುಂಬಾನೇ ಇದಾಗಿದೆ. ಮೊದ್ಲೆಲ್ಲ ಏನಾಯ್ತು, ಡ್ರೈನೇಜ್ ಸಿಸಿ ಡ್ರೈನ್ ಬರಕ್ ಮುಂಚೆಗೆ ಅಲ್ಲಲ್ಲಿ ಆ ಮನೆ ತಗೊಂಡು ನೀರ್ ನಿಂತ್ಕೊಳ್ಳೋದು, ಕೊಳೆಯೋದು, ಮತ್ತೆ ಅಲ್ಲೇ ಬದಿ ವ್ಯವಸ್ಥೆ, ಕೆಟ್ಟ ವಾಸನೆ, ನೀರು ಕೊಳಿತಿತ್ತಲ್ಲ. ಇವಾಗ ಏನಾಗಿದೆ ಅಂದ್ರೆ ನೀರು ಅಲ್ಲಿ ಕೊಳೆ ಪದಾರ್ಥನೇ ಇಲ್ಲ. ಬಿದ್ದಂತಹ ನೀರು ಡೌನ್ ಅಲ್ಲಿ. ಆಮೇಲೆ ಇತ್ತೀಚೆಗೆ ನಮ್ಮಲ್ಲಿ ಈಗ ಒಂದು 6-7 ತಿಂಗಳಿಂದ ಡ್ರೈ ವಾಟರ್ ಸಪ್ಲೈ ಅಂತ. ಡ್ರೈ ವಾಟರ್ ಸಪ್ಲೈ ಅಂದ್ರೆ ಬೂದು ನೀರು ನಿರ್ವಹಣಾ ಒಂದು 3 ಲಕ್ಷ ರೂಪಾಯಿ ಇದನ್ನ ನೀರು ಇಂಗಿ ಫಿಲ್ಟರ್ ಆಗಿ ಹೋಗೋ ರೀತಿ ಒಂದು ಡ್ರೈನೇಜ್ ಅನ್ನ ವ್ಯವಸ್ಥೆನ ಮಾಡಿದೀವಿ, ಕಲ್ವಾರ್ಟ್ ಅನ್ನ. ಅದು ನಮ್ಮೂರಿಗೆ ತುಂಬಾ ಉಪಕಾರ ಆಗಿದೆ. ಪ್ರತಿ ಒಂದು ನೀರು ಒಂದು ಇಡೀ ಪಾತ್ರೆ ತೊಳೆದ ನೀರೇ ಆಗ್ಬೋದು ಅಥವಾ ಇನ್ನೇನು ಬಚ್ಚಲ್ ನೀರೇ ಆಗ್ಬೋದು, ಅದೆಲ್ಲ ಬಂದು ಒಂದ್ ಕಡೆ ಸ್ಟಾಕ್ ಆಗಿ ಅದು ಇಂಗಿ ಹೋಗೋ ರೀತಿ, ಫಿಲ್ಟರ್ ಆಗಿ ಹೋಗೋ ರೀತಿ ಒಂದು ಡ್ರೈನೇಜ್ ವ್ಯವಸ್ಥೆನ ಬೂದು ನೀರು ನಿರ್ವಹಣೆ ಅಂದ್ಬಿಟ್ಟು ಒಂದು ಕಾರ್ಯ ಇದರಲ್ಲಿ ಮಾಡಿದ್ವಿ. ಅದು ಮತ್ತೆ ನರೇಗಾದಲ್ಲಿ ಈಗ ಪ್ರತಿಯೊಂದು ಅಷ್ಟೇ. ಈಗ ನಮ್ಮ ನರೇಗಾದಿಂದ ನಮ್ಮ ಮನೆಗೆ ಆಗ್ಲಿ, ಮನೆಗೆ 30,000 ರೂಪಾಯಿ ಕೊಡೋ ಅಂತ ಒಂದು ಫಲಾನುಭವಿಗೆ ನರೇಗಾದಿಂದ 30,000 ರೂಪಾಯಿ ಕೊಡೋ ಅಂತ ಒಂದು ಕಾರ್ಯಕ್ರಮ ಆಗಿದೆ. ಅದು ಚೆನ್ನಾಗಿದೆ. 30,000 ರೂಪಾಯಿ ನರೇಗಾದಿಂದ ಪ್ರತಿ ಮನೆಗೂ ಕೂಲಿ ರೂಪದಲ್ಲಿ ಬರ್ತಾ ಇದೆ. ಮತ್ತೆ ಇಡೀ ಗ್ರಾಮದಲ್ಲಿ ಯಾರು ಜನ ಕೃಷಿ ಹೊಂಡ ನೀರು ಒಂದು ಇಂಗಿ ಬೋರ್ವೆಲ್ ರೀಚಾರ್ಜ್ ಆಗಕ್ಕೆ ಅಥವಾ ಅದಕ್ಕೆ ಅರ್ಧ ನೀರು ತುಂಬಿಕೊಂಡು ಬೇರೆ ಬೆಳೆಗಳ ಬಿಡುಗಡೆಗೆ ಕೃಷಿ ಹೊಂಡ, ನರೇಗಾದಲ್ಲಿ ಕೃಷಿ ಹೊಂಡ ಆಯ್ತು. ನೀರ್ಗಾವ್ರೆ ಹೊಲೆ ಒಂದು ಎಲ್ಲೋ ಹೋಗಿ ಎಲ್ಲೋ ಕೊಚ್ಕೋಗೋದು, ಆತರ ಎಲ್ಲ ಒಂದು ವ್ಯವಸ್ಥೆ ಇತ್ತು ಜಮೀನುಗಳಲ್ಲಿ. ಅದು ಸುಧಾ ನರೇಗಾದಿಂದ ನೀರ್ಗಾವ್ಲೆ ಅಂತಾಗಿ ಅದರಿಂದ ಜಮೀನೆಲ್ಲ ಒಂದು ಇದು ರೂಪಕ್ಕೆ ಬಂದಿದೆ ಈಗ. ಮತ್ತೆ ಬದು ನಿರ್ಮಾಣ, ಅದರಿಂದನೂ ಅಷ್ಟೇ ಜನ ತುಂಬಾ ಫಲವತ್ತತೆ ಆಗಿ ಜಮೀನೀಗ ನಮ್ಮ ನೀರು ಓಡ ನೀರನ್ನ ನಿಲ್ಲಿಸಿ ನಿಲ್ಲ ನೀರನ್ನ
ಹಿಂದಿಸಿ ಹ್ಮ್ ಜಮೀನು ಅಭಿವೃದ್ಧಿ ಹ್ಮ್ ಹ್ಮ್ ಆ ತರ ಹೇಳಿ ಅದು ಚೆನ್ನಾಗಿದೆ ಕಾರ್ಯಕ್ರಮ. ನರೇಗಾದಲ್ಲಂತೂ ತುಂಬಾನೇ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನರೇಗಾನ ಈಗ ಯಾವ ರೂಪಕ್ಕೆ ತಂದಿದ್ದಾರೆ ಅಂದ್ರೆ ಈಗ ಜನನೇ ಮಾಡಬಾರ್ದು, ಅವ್ರಿಗೆ ಅಂದ್ರೆ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ನರೇಗಾ ಅನುಕೂಲ ಆಗುತ್ತೆ, ಬಟ್ ಕಮ್ಯುನಿಟಿ ವರ್ಕ್ಗೆ ನರೇಗಾ ಈಗ ಅನುಕೂಲ ಆಗಬಾರ್ದು. ಆ ರೀತಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತಂದ್ರೆ ಈಗ ಜಾಬ್ ಕಾರ್ಡ್ ಹಾಕಿದ್ರೆ ಅವರೇ ಬಂದು ಸ್ವತಃ ಕೂಲಿನೇ ಮಾಡ್ಬೇಕು ಅವರು ಅಂತ. ಈಗ ಏನಾಗಿದೆ, ನಾವು 500 ರೂಪಾಯಿ ಕೂಲಿಗೆ ಹೋಗ್ತೀವಿ, ನಾವು 300 ರೂಪಾಯಿ ಕೊಟ್ಟರು ಕೂಲಿ ಬರಲ್ಲ. ಆಮೇಲೆ ಸರ್ಕಾರ ಯಾವತ್ತೋ ಹಾಕುತ್ತ, ಆ ದುಡ್ಡು ನಂಬ್ಕೊಂಡು ನಾವು ಕೂಲಿ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಮಟಗೇರಿ ಪಂಚಾಯತಿ ವ್ಯಾಪ್ತಿಲಿ ಹಿಂದೆ ಆ ಕಡೆ ಹೋದ್ರೆ ಈಗ 1000 ಎಕರೆ ಒಂದೊಂದು ಕೆರೆನೇ ಐತೆ. ಆ ಕೆರೆಗೆ ಒಂದೊಂದೂರು 1 ವರ್ಷ ಗಟ್ಟಲೆ ಕೆಲಸ ಮಾಡ್ಬೋದು. ಬಟ್ ನಮ್ಮಲ್ಲಿ ಆ ತರ ಕೆರೆಗಳಿಲ್ಲ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ತರ ಕೆರೆಗಳಿಲ್ಲ. ಚಿಕ್ಕದು ಎಲ್ಲ 1-2 ಎಕರೆ 3 ಎಕರೆ ಈ ತರ ಕೆರೆಗಳು. ಆ ಚಿಕ್ಕ ಕೆರೆಗಳು ಎಲ್ಲಾ ಗ್ರಾಮದವರು ಎಲ್ಲರಿಗೂ ಸಹ ಕೆಲಸ ಕಾರ್ಯಗಳಿಗೆ ಸಿಗೋದಿಲ್ಲ. ಕೆಲವರು ಮಾತ್ರ ಕೆಲಸಗಳು ಸಿಗುತ್ತೆ. ಅದರಲ್ಲೂ ಕೆಲವರನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಸಹ ನರೇಗಾದಲ್ಲಿರುವಂತಹ ಕೆಲವೊಂದು ನಿಬಂಧನೆಗಳು ಅಡ್ಡ ಬರ್ತಾ ಇದೆ. ಈ ತರ ಆಗಿ ನರೇಗಾದಿಂದ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಈಗ ಬರ್ತಾ ಇನ್ನೂ ಸರ್ಕಾರ ಏನ್ ಮಾಡುತ್ತೋ ಗೊತ್ತಿಲ್ಲ. ಮತ್ತೆ ಅದು ಬಿಟ್ರೆ ನರೇಗಾದಿಂದ ಇನ್ನು ಹೊಲಕ್ಕೆ ಹೋಗೋ ರಸ್ತೆ ಅದು ಇತ್ತು, ಅದು ಕಾರ್ಯಕ್ರಮ. ಆಮೇಲೆ ಇದು ಇಂಪಾರ್ಟೆಂಟ್ ಏನಾಯ್ತು ಅಂದ್ರೆ, ಈಗ ನರೇಗಾದಿಂದ ಸುಮಾರು ಅನುಕೂಲಗಳಿರುತ್ತೋ. ಈಗ ದನದ ಕೊಟ್ಟಿಗೆ ಆಗಿರ್ಬೋದು, ಬಚ್ಚಲಗುಂಡಿ ಇರ್ಬೋದು. ಈಗ ಬಚ್ಚಲಗುಂಡಿ ನಮ್ಮ ಹಿರೇಹಳ್ಳಿಲಿ ಕನಿಷ್ಠ ಅಂದ್ರೂ ಒಂದು 70-80 ಬಚ್ಚಲಗುಂಡಿ ಆಗಿದೆ. ಇವತ್ತಿನವರೆಗೂ ಸೂಪರ್ ಆಗಿದೆ ಅದು. ಯಾಕಂದ್ರೆ ಪಾತ್ರೆ ತೊಳೆದ ನೀರು ಬೇರೆ ಕಡೆ ಎಲ್ಲೂ ಹರಿದು ಬಿಡಂಗಿಲ್ಲ. ಅದು ಪಾತ್ರೆ ತೊಳೆದ ತಕ್ಷಣ ಅಥವಾ ಅಲ್ಲೇ ಹಿಂಗಿದ್ರೆ ಪುನಃ ಮಾರನೆಗೂ ಪುನಃ ಅದು ಹಿಂಗುತ್ತೆ. ಅದೇ ರೀತಿಯಾಗಿ ನಮ್ಮಲ್ಲಿ ಸೂಪರ್ ಆಗಿದೆ ಬಚ್ಚಲಗುಂಡಿ ವ್ಯವಸ್ಥೆ. ಇದು ಬಿಟ್ರೆ ಕೊಟ್ಟಿಗೆ ಕ್ಯಾಟಲ್ ಶೆಡ್ ಹೋದ್ರೆ ನೀವು, ಈ ಕ್ಯಾಟಲ್ ಶೆಡ್ ಏನಾಗಿದೆ ಅಂತಂದ್ರೆ, ಮೊದ್ಲು ಈಗ ಸರ್ಕಾರನೇ ಒಂದು ಕ್ರಿಯೋಜನೆ ಮಾಡಿದ್ರೆ, ದೂರದೃಷ್ಟಿ ಯೋಜನೆಯಲ್ಲಿ 5 ವರ್ಷದ ಕ್ರಿಯೋಜನೆ ಮಾಡಿ ಫಲಾನುಭವಿ 5 ವರ್ಷದೊಳಗೆ ಯಾವತ್ ಬೇಕಾದ್ರೂ ಮಾಡ್ಕೋಬೋದಾಗಿತ್ತು. ಆದ್ರೆ ಸರ್ಕಾರ ಈಗ ಏನ್ ಮಾಡ್ತು, ಮೊಟಕುಗೊಳಿಸ್ತು ಅದನ್ನ. ನಾವು ಒಂದೇ ವರ್ಷ ಈ ವರ್ಷ ಕ್ರಿಯೋಜನೆ ಮಾಡಿದ್ರೆ ಅದು ನೆಕ್ಸ್ಟ್ ವರ್ಷನೇ ಮುಗ್ದೋಗ್ಬೇಕು. ಅದು ಇನ್ನು ಅದ್ರ ಮಾರನೇ ವರ್ಷಕ್ಕೆ ಇರಬಾರ್ದು. ಆ ತರ ಗೊತ್ತಿಲ್ಲ ನಮ್ಗೂ. ಈಗ 3 ವರ್ಷದ ಕ್ರಿಯೋಜನೆ ಮಾಡ್ಸಿದ್ವಿ ನಾವು ದೂರದೃಷ್ಟಿ ಯೋಜನೆ ಅಡಿ. ಈ ಸರ್ಕಾರ ಏನ್ ಮಾಡ್ತು, ಒಂದೇ ವರ್ಷಕ್ಕೆ ಮೊಟಕುಗೊಳಿಸ್ಬಿಟ್ಟು ದೂರದೃಷ್ಟಿ ಇಟ್ಕೊಂಡು ಮಾಡುವಂತ ಕೆಲಸಗಳನ್ನ ಒಂದೇ ವರ್ಷದಲ್ಲಿ ಮಾಡಿ ಮುಗಿಸಿ ಅನ್ನೋದು. ಅದು ಮುಂದಿನ ವರ್ಷಕ್ಕೆ ಈಗ ನಾವು ಪೂರ್ವಭಾವಿಯಾಗಿ ಒಂದು ಯೋಜನೆಯನ್ನ ಇಟ್ಕೊಂಡು ಆ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದೇ ವರ್ಷದಲ್ಲಿ ಮುಗಿಸಿ ಅಂತ ಹೇಳಿದಾಗ ಅದು ಕೆಲಸ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಪೂರ್ವಭಾವಿಯಾಗಿ ಮಾಡಿದೆ. ಈಗ ಮಾಮೂಲಿ ದೂರದೃಷ್ಟಿ ಯೋಜನೆ ಮಾಡಿದ್ರೆ ಒಂದೇ ವರ್ಷ ಕಡಿತ ಮಾಡೋದು. ಇದು ಇನ್ನೂ ಇದೆಯಲ್ಲ ಕಾರ್ಯಕ್ರಮ, ಮಾಡ್ಬೋದಲ್ಲ, ಇನ್ನೂ ಟೈಮ್ ಇದೆಯಲ್ಲ ಅನ್ಕೊಂಡು ಜನಗಳಿಗೆ ಏನಾಯ್ತು, ಇದು ಅನ್ಸ್ತಾ ಬರ್ತಲ್ಲ. ಇವರು ಸರ್ಕಾರ ಏಕಾಏಕಿ ಏನ್ ಮಾಡ್ತು, ಒಂದೇ ವರ್ಷಕ್ಕೆ ಮಾಡ್ಕೋಬಹುದು. ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ? ನಮ್ಮಲ್ಲಿ ಪ್ರಸ್ತುತವಾಗಿ ಕಾಡ್ತಾ ಇರೋ ವ್ಯವಸ್ಥೆ ಅಂತಂದ್ರೆ, ಆರೋಗ್ಯನೂ ಚೆನ್ನಾಗಿದೆ, ಆರ್ಥಿಕವಾಗೂ ಚೆನ್ನಾಗಿದ್ದಾರೆ, ಏನ್ ತೊಂದರೆ ಏನಿಲ್ಲ. ಮತ್ತೆ ಕೆಲವೊಂದು ಪ್ರಸ್ತುತವಾಗಿ ಕಾಡ್ತಾ ಇರೋ ರಸ್ತೆ ಅಂದ್ರೆ ಜಮೀನಿಗೆ ಹೋಗುವ ರಸ್ತೆಗಳು. ಜಮೀನಿಗೆ ಹೋಗುವ ರಸ್ತೆಗಳೇನಾಗಿದೆ, ಈಗ ನಮ್ಮ ತಾತ ತಂದೆ ಅವರೆಲ್ಲ ಏನ್ ಮಾಡ್ರು, ಒಂದು ಅನೂನ್ಯತೆ ಮೇಲೆ ಯಾವುದೇ ರೆಕಾರ್ಡ್ ಇಲ್ಲದೆ ಹೋದ್ರು ಆ ಜಾಗಕ್ಕೆ ಹೋಗಿ ಇನ್ನೊಬ್ರಿಗೆ ಅನುಕೂಲ ಆಯ್ತಿತ್ತು. ಅದು ಇವತ್ತೇನಾಗಿದೆ, ಈ ನನ್ನದು ಅನ್ನೋ ಜನಗಳಿಗೆ ಜಾಸ್ತಿ ಬಂದ್ಬಿಟ್ಟಿದೆ. ಇವತ್ತು ಆ ರೆಕಾರ್ಡ್ ಇದ್ರೆ ಮಾತ್ರ ನಾವು ಅದನ್ನ ಹೋಗ್ಬೇಕು ಅಷ್ಟೇ. ಆ ರೆಕಾರ್ಡ್ ಅಲ್ಲಿ ಇಲ್ಲ ಅಂದ್ರೆ ನಾವು ಅಲ್ಲೂ ಹೋಗಂಗಿಲ್ಲ. ಆ ರೀತಿಯಾಗಿ ತಿರ್ಗಾಡಕ್ಕೆ ತುಂಬಾ, ಒಂದ್ ಜಮೀನಿಂದ ಇನ್ನೊಂದ್ ಜಮೀನ್ಗೆ ಹೋಗಕ್ಕೆ ಕೆಲವು ಜನಗಳಿಗೆಲ್ಲ ತುಂಬಾ ತೊಂದರೆ ಆಗಿದೆ. ಇದೊಂದು ನಮ್ಮಲ್ಲಿ ಕಾಡ್ತಾ ಇರೋದಂಥದ್ದು ಮೊದಲನೇದು ಪ್ರಶ್ನೆ. ಇದು ಇದನ್ನ ಸರ್ಕಾರ ಯಾವುದೇ ರೀತಿಲಾದ್ರೂ ಬಂದು ಅಥವಾ ಏನೋ ಒಂದ್ ಮಾಡಿ ಅವ್ರಿಗೆ ಒಂದು ಅನುಕೂಲ ಮಾಡ್ಕೊಂಡು ಮಾಡ್ಬೇಕು ಅಷ್ಟೇ. ಈಗ ಯಾರು ಹೆಲಿಕಾಪ್ಟರ್ ತಗೊಂಡು ಹೋಗಕ್ಕದ್ದ ಬೇರೆ ನಿಮ್ಮ ಹೊಲ್ಕಂಡ್ ನಾವು ಹೋಗ್ಬೇಕು, ನಮ್ಮ ಹೊಲ್ಕಂಡ್ ನೀವು ಬರ್ಬೇಕು ಅಲ್ವಾ? ಅದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರು. ಈಗ ನಾವು ಮನೆಯಿಂದ ಬರ್ಬೇಕಾದ್ರೆ ನಾವು ನಮ್ ಜಾಗಣೆ ಬಂದ್ ಮಡಿಗೇರಿ ತಲುಪಿದವ, ಬೇರೆ ಜಾಗಣ್ ತಾನೇ ಬಂದಿರೋದು ಮಡಿಗೇರಿ. ಕೇಸ್ಗಳು ಇವತ್ತು ತುಂಬಾನೇ ಕೋರ್ಟ್ ಅಲ್ಲಿ ಇದೆ, ಪಾಪ ಅಲಿತಾ ಇದಾರೆ. ಅವ್ರಿಗೆ ಯಾರಿಗೂ ಇನ್ನೂ ನ್ಯಾಯ ಸಿಗಿಲ್ಲ. ಆಮೇಲೆ ಈಗ ಮನೆ ವ್ಯವಸ್ಥೆ ಬರುತ್ತೆ.
ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಹ್ಮ್ ಈಗ ತುಂಬಾ ಬಡವರು, ಹ್ಮ್. ಈಗ ಇವತ್ತಿನ ಇದ್ರಲ್ಲಿ ತುಂಬಾ ಬಡವರು, ಅದರಿಂದ ಈಗ ಮನೆ ವಸತಿ ಬರ್ತವೆ. ವಸತಿ 1,20,000 ರೂಪಾಯಿ ಯಾವ ಇದಕ್ಕೂ ಸಾಕಾಗಲ್ಲ. ಹೌದು. ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು, ಹ್ಮ್. ಇವತ್ತಿನ ಇವತ್ತಿನ ರೈಟ್ ಏನಿದೆ ಅದರ ಪ್ರಕಾರನಾದ್ವೆ ಅವ್ರ ತಲೆ ಮೇಲೆ ಅವರು 70% ಹಾಕಿದ್ರು ನಮ್ದು ಒಂದು 30% ಸರ್ಕಾರದಿಂದ ಬರುತ್ತೆ ಅನ್ನೋದಾದ್ರೆ ಒಂದು ಮನೆಗೆ 3 ಲಕ್ಷ ರೂಪಾಯಿ ಒಂದು ಅನುದಾನ ಕೊಡೋ ಮಟ್ಟಿಗೆ ಸರ್ಕಾರ ಇವತ್ತು ಎಚ್ಚರಿಸಬೇಕು. ಸರ್, ಒಟ್ಟಾರೆಯಾಗಿ ಗ್ರಾಮದಲ್ಲಿ ಇನ್ನು ಈ ಸಮಸ್ಯೆಗಳನ್ನು ಹೊರತುಪಡಿಸಿದಂತೆ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ಬೇಕು ಅಂತ ಬಯಸ್ತೀರಿ? ನಮ್ಮಲ್ಲಿ ಇನ್ನೂ ಇದ್ಬೇಕು ಅಂತಂದ್ರೆ ಡ್ರೈನೇಜು ಇನ್ನೊಂದ್ ಸ್ವಲ್ಪ ಡ್ರೈನೇಜ್ ಉಳ್ಕೊಂಡಿದೆ. ಜೊತೆಗೆ CC ರೋಡ್ ಹೆಚ್ಚು ಕಡಿಮೆ 50-60 ಲಕ್ಷ ರೂಪಾಯಿನ CC ರೋಡ್ ಮತ್ತೆ ಡ್ರೈನ್. ಇದಾದ್ರೆ ಸಂಪೂರ್ಣ ನಮ್ಮೂರು ಮಾದರಿ ಗ್ರಾಮ ಆಗುತ್ತೆ. ಆಮೇಲೆ ಸ್ವಲ್ಪ ಇಲ್ಲಿ ಏನಂತಂದ್ರೆ ನಮ್ದು KEB ಸ್ವಲ್ಪ ಸಮಸ್ಯೆ ಇದೆ. KEB ಹಳೆ ಕಂಬಗಳನ್ನ ರಿಮೂವ್ ಮಾಡದೆ ಅಲ್ಲೂ ಸ್ವಲ್ಪ ಈಗ ನಾವು ಸುಮಾರು ಅರ್ಜಿಗಳನ್ನೆಲ್ಲ ಕೊಟ್ಟಿದ್ದೀವಿ. KEB ಅವರು ಹಳೆ ಕಂಬ ರಿಮೂವ್ ಮಾಡಿ ಹೊಸ ಕಂಬಗಳನ್ನ ಹಾಕೊಡಿ, ಯಾಕಂದ್ರೆ ಹಳೆ ಕಂಬ ವ್ಯವಸ್ಥೆಯಲ್ಲಿದೆ. ಇದು ಒಂದು ಅಷ್ಟೇ. ಇನ್ನು ನಮ್ಮಲ್ಲಿ ಮಾಡೋದಾದ್ರೆ ಇನ್ನು ಯಾವ ತರನು ಇಲ್ಲ. ಎನ್ನೆಲ್ಲ ಅವರ ಸ್ವಯಾರ್ಜಿತ. ಈಗ ನಮ್ಮಲ್ಲಿ ಬೆಳೆನೂ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅದಕ್ಕೆ ಆದ ಈಗ ನಿಗದಿ ಬೆಲೆ ಅಂತೂ ಇಲ್ಲ ಬಿಡಿ, ನಿಗದಿ ಬೆಲೆ ಸರ್ಕಾರ ಕೊಡಬೇಕು. ಹೌದು ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮಲ್ಲಿ ನಮ್ಮ ಪಾತ್ರನೂ ಇದೆ, ಸಾರ್ವಜನಿಕರ ಪಾತ್ರನೂ ಇದೆ. ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ನಾವು ಅಭಿವೃದ್ಧಿಯನ್ನ ನಾವು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ 2015ರಲ್ಲಿ ಆದ್ದು. ಆಗಿಂದ 2015ರಲ್ಲಿ 18ರಿಂದ ನಾವು ಅಭಿವೃದ್ಧಿ ಕೆಲಸನ ಇಲ್ಲಿವರೆಗೂ ನಮ್ಮ ಜನಗಳಿಗೆ ಅಭಿವೃದ್ಧಿ ಕೆಲಸ ವಿಚಾರದಲ್ಲಿ ಆಗ್ಲಿ, ನೀರಿನ ವಿಚಾರದಲ್ಲಿ ಆಗ್ಲಿ, ಅಥವಾ ಬೆಳಕಿನ ವಿಚಾರದಲ್ಲಿ ಆಗ್ಲಿ ಸಮರ್ಪಕವಾಗಿ ನಾವು ಕೊಟ್ಕ ಬಂದಿದ್ದೀವಿ ಅಂತ ನನಗೆ ಹೆಮ್ಮೆ ಅನಿಸ್ತಿದೆ. ನಮ್ಮಲ್ಲಿ ದೇವಸ್ಥಾನವನ್ನು ನಮ್ಮಲ್ಲಿ ಸಾರ್ವಜನಿಕವಾಗಿ ದೇವಸ್ಥಾನವನ್ನು ಚೆನ್ನಾಗಿ ಮಾಡ್ಕೊಂಡವ್ರೆ. ಅದಕ್ಕೆ ಯಾಕಂದ್ರೆ ಒಂದು ಸ್ಥಳ ಬೇಕಲೇಬೇಕು ಕೈ ಮುಗಿಯಕ್ಕೆ. ನಮ್ಮ ಗ್ರಾಮಸ್ಥರು ಹಿರೀಕರು ಕೂಡಿ ನಮ್ ಕೈ ಜೋಡಿಸಿ ಗ್ರಾಮ ಅಭಿವೃದ್ಧಿಗೆ ಯಾರ ಹತ್ರನಾರು ಹೋಗ್ಬೇಕಾದ್ರೆ, ಸರ್ಕಾರದ ಮೇಲ್ಮಟ್ಟಕ್ಕೆ ಹೋಗ್ಬೇಕಾದ್ರೆ ಹಿರೀಕರು ಕೈ ಜೋಡಿಸಿ ನಮ್ಮ ಗ್ರಾಮ ಅಭಿವೃದ್ಧಿಗೆ ಬಂದಿದ್ದಾರೆ, ಕೈ ಜೋಡಿಸಿದ್ದಾರೆ. ಅವ್ರ ಮುಖಾಂತರ ನಾವು MLAಗಳು MP ಗಳು ಇವ್ರನಿಂದ ಅನುದಾನ ಪಡ್ಕೊಂಡು ನಾವು ಗ್ರಾಮಾಭಿವೃದ್ಧಿನ ಮಾಡಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಕೊನೆಯದಾಗಿ ನಮ್ಮ ಜನಧ್ವನಿ ಕಾರ್ಯಕ್ರಮ ಮತ್ತೆ ನಮ್ಮ ಕೇಳುಗರ ಕೋರಿಕೆಗೆ ಜನಧ್ವನಿ ರೇಡಿಯೋ ಬಾನುಲಿ ಕೇಂದ್ರ, ಅದರಲ್ಲೂ ಸ್ವಾಮಿ ವಿವೇಕಾನಂದ ಇವ್ರ ಕಡೆಯಿಂದ ನಮಗೆ ತುಂಬಾನೇ ಪ್ರಚಾರ ಆಗ್ಲಿ, ಅಭಿವೃದ್ಧಿ ಆಗ್ಲಿ, ಅಥವಾ ಅವರಿಂದ ಬಂದಂತ ಸಲಹೆಗಳೇ ಆಗ್ಲಿ ತುಂಬಾನೇ ಒತ್ತು ಕೊಟ್ಟು ಅವರು ಈಗ ನಮ್ಮಲ್ಲಿ ಏನಾಗಿದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸ್ ಆದ್ಮೇಲೆ ಅದು ತುಂಬಾನೇ ಜನಗಳಿಗೆ ಪ್ರಚಾರನೂ ಆಯ್ತು, ಜನಗಳನ್ನೇ ಉಪಯೋಗನೂ ಆಯ್ತು. ಅದರಿಂದ ಏನಂತ ಇದಕ್ಕೆ ಇದು ಅವರ ಕಡೆಯಿಂದ ಆದಕ್ಕೆ ನನ್ನಿಂದ ತುಂಬ ಹೃದಯದ ಧನ್ಯವಾದ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಹಿರೇಹಳ್ಳಿ ಗ್ರಾಮದ ಚುನಾಯಿತ ಸದಸ್ಯರಾಗಿರುವ ಮತ್ತು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವ ದೇವದಾಸ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು.
ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20ಕ್ಕೆ ಹಾಗೂ ಭಾನುವಾರ ಸಂಜೆ 6:50ಕ್ಕೆ. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.